ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಪ್ರೀತಿಗಾಗಿ ಹೆತ್ತವರನ್ನೇ ಕೊಂದ ಪಾಪಿ ಮಗಳು ಈಕೆ. ಕೇವಲ ಅರ್ಧ ಗಂಟೆಯಲ್ಲೇ ನಡೆದು ಹೋಯಿತು ಟ್ರಿಪಲ್ ಮರ್ಡರ್. ಕೆಆರ್ ಪುರಂನ ಸೀಗೆಹಳ್ಳಿಯ ಅಪಾರ್ಟ್ಮೆಂಟ್ಗೆ ಕರೆಸಿ ಗಗ್ಗೋಲೆಯನ್ನ ಮಾಡಿದ್ದಾಳೆ. ಅಪಾರ್ಟ್ಮೆಂಟ್ಗೆ ಕರೆಸಿ ತನ್ನ ತಂದೆ ತಾಯಿ ಹಾಗೂ ತಂಗಿಯನ್ನ ಕೊಂದಿದ್ದಾಳೆ. ಬಾಯ್ ಫ್ರೆಂಡ್ ಕೇನತ್ ಜೊತೆ ಸೇರಿ ಹೆತ್ತವರಿಗೆ ಚಟ್ಟ ಕಟ್ಟಿದ ಪಾಪಿ ಶ್ವೇತಾ ಕೊಲೆ ಮಾಡಿ ಪಕ್ಕದ ಅಪಾರ್ಟ್ಮೆಂಟ್ಗೆ ಹಾರಿ ಅಲ್ಲಿಂದ ಆಕೆ ಹಾಗೂ ಆಕೆಯ ಬಾಯ್ ಫ್ರೆಂಡ್ ಕೇನತ್ ಎಸ್ಕೇಪ್ ಆಗಿದ್ದಾರೆ. ಆಸ್ಪತ್ರೆಯಲ್ಲಿ ಸಾವಿಗೂ ಮುಂಚೆ ಕೊಲೆ ಬಗ್ಗೆ ಹೇಳಿಕೆಯನ್ನ ನೀಡಿದ್ರು. ಕೊಟ್ಟಿರೋ ಶ್ವೇತಾ ತಂದೆ ಈಗಾಗಲೇ ಒಂದ್ ಕಡೆ ತಂದೆ ಸೋಮ್ ಸುಂದರ್ ಹೇಳಿಕೆ ಆಧರಿಸಿ ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಹಂತಕ ಜೋಡಿ ಪತ್ತೆಗೆ 6 ತಂಡಗಳನ್ನ ರಚನೆ ಮಾಡಿದ್ದಾರೆ ಪೊಲೀಸರು. ಸಿಸಿಟಿವಿ ದೃಶ್ಯ ಕಲೆ ಹಾಕಿ ಆರೋಪಿಗಳಿಗೆ ಬಲೆ ಬೀಸಿರುವ ಪೊಲೀಸರು. ಇನ್ನು ಕೊಲೆ ಮಾಡಿ ಪಕ್ಕದ ಅಪಾರ್ಟ್ಮೆಂಟ್ಗೆ ಹಾರಿ ಅಲ್ಲಿಂದ ಅವರಿಬ್ರು ಕೂಡ ಎಸ್ಕೇಪ್ ಆಗಿದ್ದಾರೆ. ಆಸ್ಪತ್ರೆಯಲ್ಲಿ ಸಾವಿಗೂ ಮುಂಚೆ ಈಗ ತಂದೆ ಸೋಮ್ ಸುಂದರ್ ಹೇಳಿಕೆಯನ್ನ ನೀಡಿದ್ದಾರೆ. ಇನ್ನು ಹೇಳಿಕೆಯನ್ನ ಆಧರಿಸಿ ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಪ್ರೀತಿಗಾಗಿ ಹೆತ್ತವರನ್ನ ಕೊಂದ ಪಾಪಿ ಮಗಳು. ಇನ್ನು ತಂದೆ ತಾಯಿ ಹಾಗೂ ತಂಗಿಯನ್ನ ಕೂಡ ಈಕೆ ಕೊಂದಿರುವಂಥದ್ದು. ಇನ್ನು ಪ್ರೀತಿಗೆ ಕಣ್ಣಿಲ್ಲ ಅಂತ ಹೇಳ್ತಾರೆ, ಇಷ್ಟು ಕಣ್ಣಿಲ್ಲ ಅನ್ನೋದು ಇಲ್ಲೇ ಗೊತ್ತಾಗ್ತಾ ಇದೆ. ಇನ್ನು ಹೆತ್ತ ತಂದೆ ತಾಯಿ ಹಾಗೂ ತಂಗಿಯನ್ನ ಕೊಂದ ಪಾಪಿ ಮಗಳು ಶ್ವೇತಾ. ಸಂಜೆ ಒಂದು ಮರ್ಡರ್ ರಿಪೋರ್ಟ್ ಆಗಿದೆ. ಆ ಮರ್ಡರ್ ಅಲ್ಲಿ ಫಸ್ಟ್ ಇನ್ಫಾರ್ಮೇಶನ್ ಪ್ರಕಾರ, ಇಲ್ಲಿವರೆಗೆ ಮಾಹಿತಿ ಪ್ರಕಾರ, ಒಂದೇ ಫ್ಯಾಮಿಲಿಯವರು 3 ಜನ, ತಂದೆ, ಅವ್ರ ತಾಯಿ ಮತ್ತೆ ಮಗಳು. ಆ 3 ಜನಗೆ ಅವಳೇ ಇದು ಎಲ್ಡರ್ ಸಿಸ್ಟರ್ ಮತ್ತೆ ಇನ್ನೊಬ್ಬ ವ್ಯಕ್ತಿ ಯಾರ ಜೊತೆಗೆ ಅವರು ವಾಸ ಮಾಡ್ತಾ ಇದ್ರು, ಅವರಿಬ್ರು ಸೇರಿ ಮಾಡಿದಂತೆ ಈಗ ನಾನು ತಿಳಿದು ಬಂದಿದೆ. ಆದ್ರೆ ವೆರಿಫಿಕೇಶನ್ ಆಗ್ತಾ ಇದೆ. 3 ಮರ್ಡರ್ ಇದು ಬಹಳ ಒಂದು ಸೀರಿಯಸ್ ಅಫೆನ್ಸ್ ಇದೆ. ಅದ್ರ ಪ್ರಕಾರ ನಮ್ಮ 6ಕ್ಕಿಂತ ಜಾಸ್ತಿ ತಂಡ ನಾವು ರಚನೆ ಮಾಡಿ ಇಬ್ರು ಯಾರು ಆರೋಪಿ ಇದ್ದಾರೆ ಅವ್ರ ಬಗ್ಗೆ ನಾವು ಇದು ಮಾಡೋ ಇನ್ವೆಸ್ಟಿಗೇಷನ್ ಆ ಆಂಗಲ್ ನಡೀತಾ ಇದೆ. ಅವ್ರು ಸಿಕ್ಕಿದ ಮೇಲೆ ನಮ್ಗೆ ಡೀಟೇಲ್ ಗೊತ್ತಾಗುತ್ತೆ ಏನಿದೆ. ಆದ್ರೆ ಇಲ್ಲಿವರೆಗೆ ಮಾಹಿತಿ ಪ್ರಕಾರ ಇಬ್ರು ಮಾಡಿರ್ಬೋದು ಅಂತ. ಯಾಕಂದ್ರೆ ತಂದೆ ಅವರು ಸಾಯೋದಕ್ಕೆ ಮುಂಚೆ ಕೆಲವು ಸ್ಟೇಟ್ಮೆಂಟ್ ಕೊಟ್ಟಿದೆ. ಆದ್ರೂ ಇದು ಇನ್ವೆಸ್ಟಿಗೇಷನ್ ಹಂತದಲ್ಲಿದೆ. ನಿರ್ದಿಷ್ಟವಾಗಿ ನಾವು ಇಂತಹ ಮಾಡಿರ್ಬೋದು, ಈ ಕಾರಣಕ್ಕೋಸ್ಕರ ಮಾಡಿರ್ಬೋದು ಅಂತ ಈಗ ನಮ್ಗೆ ಗೊತ್ತಾಗ್ತಾ ಇಲ್ಲ. ಬಟ್ ಸಿಸಿಟಿವಿ ಮತ್ತೆ ಟೆಕ್ನಿಕಲ್ ಆಧಾರದ ಮೇಲೆ ನಾವು ಏನು ಇಲ್ಲಿವರೆಗೆ ನಮ್ಗೆ ಗೊತ್ತಾಗಿದೆ, ಅದು ಯಾವುದು ಪರ್ಸನಲ್ ರೀಸನ್ ಗೋಸ್ಕರ